ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಿಂಪಲ್ಲಾಗಿ ಇಬ್ಬರಿರೋರಿಗೆ ಯಾವ ಥರ ಮಸ್ಸೊಪ್ಪು ಸಾಂಬಾರು ಮಾಡೋದು ಅನ್ನೋದು ಕೂಡ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಅವರ್ ಮುಂಚೆನೇ ಬೇಳೆನ ನೆನೆಸಿಟ್ಕೊಂಡಿದ್ದೆ. ಆ ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಯಾವ ಥರ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಟೊಮೊಟೊ, ಹಾಗೆ ಒಂದಷ್ಟು ಬೆಳ್ಳುಳ್ಳಿ, 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ. ಮೊದಲಿಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಏನು ಟೊಮೊಟೊ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ 3ರಿಂದ 4 ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತೀನಿ. ಒಂದು ಚಿಟಿಕೆ ಆಗುವಷ್ಟು ಹುಣಸೆಹಣ್ಣು ಆದಮೇಲೆ ನಾನು 4 ಹಾಗೆ ಮೆಂತ್ಯನ ತಗೊತಾ ಇದ್ದೀನಿ. ಅದನ್ನು ಕೂಡ ಈ ಥರ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಒಂದು ಸೊಪ್ಪನ್ನು ಈ ಥರ ಹಾಕ್ಕೊಂಡು, ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ ನಂತರ 1 ಸ್ಪೂನಷ್ಟು ಅಡುಗೆ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು. ಇವಾಗ ಫೈನಲಿ ಒಂದು ಸ್ವಲ್ಪ ಒಳ್ಳೆಣ್ಣೆನೂ ಕೂಡ ಹಾಕ್ಕೊಂಡೆ, 1 ಸ್ಪೂನಷ್ಟು. ಅದಾದಮೇಲೆ ನಾನು ಒಂದು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡೆ. ಫಸ್ಟಿಗೆ ಇದನ್ನು ಕುಕ್ಕರಿಂದ 1-2 ವಿಸಿಲು ಹೊಡ್ಸ್ಕೊತೀನಿ. ಆಮೇಲೆ ಯಾವ ಥರ ಬಂತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಫಸ್ಟಾಗಿ 2 ವಿಸಿಲು ಹಾಕಿಸ್ಕೊತಾ ಇದ್ದೀನಿ ಇವಾಗ ನಾನು. ಹಾಗೆ ಒಗ್ಗರಣೆಗೆ ಯಾವ ಥರ ಬೇಕು ಅನ್ನೋದು ತೋರಿಸ್ಬಿಡ್ತೀನಿ. ಬೆಳ್ಳುಳ್ಳಿ, ಹಾಗೆ ಒಂದು ಕರಿಬೇವು, ಹಾಗೆ 3ರಿಂದ 4 ತಳಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ, ಒಂದಷ್ಟು ಸಾಸಿವೆ. ಅದಾದಮೇಲೆ 2 ವಿಸಿಲ್ ಬಂತು. ಫೈನಲಿ ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ ನಾನು ಇವಾಗ ಕುಕ್ಕರಲ್ಲಿ. ಫೈನಲಿ ಕುಕ್ಕರ್ ಇಟ್ಟಾಯಿತು. ಫಸ್ಟಾಗಿ ವಿಸಿಲ್ ಹೊಡಿತು 1 ವಿಸಿಲು. ನಾನು 2 ವಿಸಿಲ್ ಹೊಡಿಸೋಣ ಅಂತ ಹಂಗೆ ಇಟ್ಟಿದ್ದೆ. ಇವಾಗ ಫೈನಲಿ 2 ವಿಸಿಲ್ ಆಯಿತು. ಸೂಲೆತ್ಬಿಟ್ಟು ಸಾಂಬಾರು ಯಾವ ಥರ ಬಂದಿದೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ವಿಸಿಲ್ ಹೋಗಿದೆ. ನಾನು ಇವಾಗ ಕುಕ್ಕರ್ನ ತೆಗಿತಾ ಇದ್ದೀನಿ. ಫೈನಲಿ ಈ ಥರ ಬಂತು. ನೋಡ್ತಾ ಇರ್ಬೋದು ನೀವು. ಫುಲ್ಲು ಬೆಂದಿಲ್ಲ ಅದು. ನಾನೇ ಆ ಥರ ಬೇಯಿಸಿರೋದು. ಯಾಕಪ್ಪ ಅಂತಂದರೆ ಫುಲ್ಲು ಬೆಂದರೆ ನುಣ್ಣಗೆ ಮಿಕ್ಸಿಲಿ ಆಡಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಬೇಯಿಸಿದ್ದೀನಿ. ಅದಾದಮೇಲೆ ನಾನು ಒಂದು ಮಿಕ್ಸರ್ ಜಾರನ್ನ ತಗೊಂಡಿದ್ದೀನಿ. ಆ ಮಿಕ್ಸರ್ ಜಾರ್ಗೆ ನಾನು ಹಾಕ್ಕೊತಾ ಇದ್ದೀನಿ ಇವಾಗ. ಮಿಕ್ಸರ್ ಜಾರ್ಗೆ ನೋಡ್ತಾ ಇರ್ಬೋದು. ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಂಡು ಬಂದೆ. ಬರೋಕ್ಕೆ ಹೋಗ್ತಾ ಇದ್ದೀನಿ. ರುಬ್ಕೊಂಡು ಬಂದೆ. ಫೈನಲಿ ಈ ಥರ ಬಂತು. ಫಸ್ಟಾಗಿ ಬೇಳೆನ ಏನು ಕೂಗಿಸಿಟ್ಟಿದ್ದೆ ಅದೇ ನೀರಿಗೆ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಮನೇಲಿ 2 ಮೆಂಬರ್ಸ್ ಇದ್ದರೆ ಸಾಕು, ಇಷ್ಟೇ. ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಮನೇಲಿ ಬಳಸುವ ಬೇಳೆ ಸಾಂಬಾರು ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ಕುದೀತಾ ಇದೆ. ಒಂದು ಸೈಡ್ ಕುದೀತಾ ಇದೆ. ಬೇಳೆ ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ನಾನು. ಅದಾದಮೇಲೆ ಒಂದು ಸೈಡ್ಗೆ ಒಗ್ಗರಣೆ ನಾನು ಹಾಕ್ಕೊತಾ ಇದ್ದೀನಿ. ಫಸ್ಟಾಗಿ ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಕಾದ ನಂತರ ಒಂದು ಸ್ವಲ್ಪ ಒಳ್ಳೆಣ್ಣೆನ ಹಾಕ್ಕೊತಾ ಇದ್ದೀನಿ. ಒಳ್ಳೆಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಏನು ಹಾಕ್ತಿದ್ದೆ, ಫಸ್ಟಾಗಿ ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2ರಿಂದ 3 ತರಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫೈನಲಿ ಒಗ್ಗರಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲಿ ಈ ಥರ ಬಂತು ನನ್ನ ಇವತ್ತಿನ ಮಸ್ಸೊಪ್ಪಿನ ಸಾಂಬಾರು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಬ್ಬರು ಇಬ್ಬರು ಇದ್ದಾಗ ಈ ಥರ ಸಾಂಬಾರು ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಫೈನಲಿ ಮುದ್ದೆ ಮೇಲೆ ಈ ಥರ ಮಾಡಿ ಇದಕ್ಕೊಂದು ಸ್ವಲ್ಪ ಒಳ್ಳೆಣ್ಣೆನ ಹಾಕ್ಕೊಂಡು ಮೇಲೆ ನಾವೇನು ಸಾಂಬಾರು ಮಾಡಿದ್ವಿ ಮಸ್ಸೊಪ್ಪಿನ ಸಾರು
ಅದನ್ನು ಹಾಕ್ಕೊಂಡು ತಿಂದರೆ ಅದು ಟೇಸ್ಟೇ ಬೇರೆ ಫ್ರೆಂಡ್ಸ್. ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ. ಹಾಗೆ ಕೀಪ್ ವಾಚಿಂಗ್ ಮೈ ಚಾನಲ್. ಹಾಗೆ ತಪ್ಪದೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಫೈನಲಿ ಈ ಥರ ಬಂತು ನನ್ನ ಮಸೊಪ್ಪು ಸಾರು. ಹಾಗೆ ನೋಡಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.